ಲವ್ ಸೆಕ್ಸ್ ದೋಖ ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಮದುವೆ ಹೆಸರಿನಲ್ಲಿ ಮಹಾ ಮೋಸ ಮಾಡಲಾಗಿದೆ. ಬಳಿಕ ಯುವತಿಗೆ ಬ್ಲಾಕ್ ಮೇಲ್ ಶುರು ಮಾಡಲಾಗಿದೆ. ಲವ್ ಸೆಕ್ಸ್ ದೋಖ ಈ ಘಟನೆ ನಡೆದಿರೋದು ಬೆಳಗಾವಿಯಲ್ಲಿ. ಮದುವೆ ಹೆಸರಿನಲ್ಲಿ ನಡೆದಿರುವಂತಹ ಮಹಾ ಮೋಸ. ಬಳಿಕ ಯುವತಿಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೂಲಕ ಪರಿಚಯ ಆಗಿತ್ತು. ಆ ಬಳಿಕ ಶುರುವಾಗಿದ್ದು ಮಹಾ ಮೋಸ. ಈಶ್ವರ್ ಸಿಂಗ್, ಪ್ರೇಮಾ ಸಿಂಗ್ ಹಾಗೆಯೇ ಇವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮದುವೆ ಆಗೋದಾಗಿ ದೈಹಿಕ ಸಂಪರ್ಕವನ್ನ ಬೆಳೆಸಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಯುವತಿಗೆ ತಿಳಿಯದೆ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಅಂತ ಹೇಳಿದ್ರೆ ಖಾಸಗಿ ಕ್ಷಣಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಆ ಬಳಿಕ ಬೆದರಿಕೆ ಹಾಕೋಕೆ ಶುರು ಮಾಡಿದ್ರು. ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ. ಕಾರಣ ಅಂತ ಹೇಳಿದ್ರೆ ನೀ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡಲಾಗಿದೆ. 1500 ಗ್ರಾಂ ಚಿನ್ನಾಭರಣ, 19 ಲಕ್ಷ ರೂಪಾಯಿ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ತಾಯಿಯ ಚಿನ್ನಾಭರಣ, ತಂದೆಯ FD ಹಣಕ್ಕೂ ಕೂಡ ಕನ್ನ ಹಾಕಲಾಗಿದೆ. ಗೂಗಲ್ ಪೇ ಮೂಲಕ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಪ್ರಕರಣವನ್ನ ಶಹಾಪುರ ಠಾಣೆ ಪೊಲೀಸರು ದಾಖಲು ಮಾಡಿಕೊಂಡಿಲ್ಲ. ಯಾಕೆ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡಿಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. 2019 ईश्वर सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से। तो उसके बाद पहले फ्रेंडशिप हो गई, उसके बाद हम मिलना स्टार्ट किए। फिर उसके बाद उसने यहाँ वहाँ घुमा के पहले मेरा ट्रस्ट बना के लिया। उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया। फिर उसने मेरे साथ फोर्सफुली फ़िज़िकल रिलेशन रखा। उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे। उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा। मेरे को मेरी मतलब रेपुटेशन इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे लेते गया। उसके बाद अब मेरे से सब कुछ ख़त्म हो गया, तो मेरा गोल्ड ले लिया उसने, जो मेरा जो था मेरे ऊपर, वो भी उसने सब कुछ ले लिया। उसके बाद वो अभी सब कुछ होने के बाद जब मेरे घर में पता चलने लगा, तो मैं उसके घर पे गई और बताई कि आपके बेटे ने ऐसे ऐसे किया है। तो उसके घर वाले मेरे को ही मारने लगे और कहने लगे कि 3 करोड़ लेके आओ, और 3 करोड़ में से 30 लाख रुपए माइनस करके ऊपर के दे दो पैसा, और हमारे बेटे से शादी कर लो। 2019 ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್, ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ ಇವನು. 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆ ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇಲ್ಲಿ ಸಂತ್ರಸ್ತೆ ಮಾಡ್ತಾ ಇರುವಂಥ ಆರೋಪವನ್ನ ಗಮನಿಸಿದ್ವಿ, ಆಕೆ ಪರವಾಗಿರುವಂಥ ವಕೀಲರು ಮಾಡಿರುವಂಥ ಆರೋಪವನ್ನ ಗಮನಿಸಿದ್ವಿ. ಆದ್ರೆ ಪೊಲೀಸರು ಯಾಕೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿಲ್ಲ ಅಂತೇಳಿ? ಹೌದು ಸಂಪತ್ತು, ಇದೊಂದು ನಾಚಿಕೆಯ ಸಂಗತಿ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಪೊಲೀಸರು ಯಾವಾಗ ಯುವತಿಗೆ ಸಂತ್ರಸ್ತೆ ಅನ್ಯಾಯ ಆಗಿದೆ ಅಂತ ಪೊಲೀಸ್ ಠಾಣೆಗೆ ಹೋಗಿ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಲು ಹೋದ್ರೂ ಪ್ರಕರಣ ದಾಖಲಿಸಿದಂತ ಪೊಲೀಸರು ಅವರು ಒಂದು ಆರೋಪಿ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾವಾಗ ಬೆಳಗಾವಿಯ ಒಂದು ಇದರಲ್ಲಿ ಮಾಧವ ಒಂದು ನಗರ ಇದೆ, ಮಾಧವ ನಗರದ ಅಲ್ಲಿರುವಂತಹ ಇನ್ಸ್ಟಾಗ್ರಾಮ್ ನಲ್ಲಿ ದುಡ್ಡು ಸ್ನೇಹ ಇರುತ್ತೆ, ಪ್ರೀತಿಗೆ ತಿರುಗದಂತ ತದನಂತರ ಬೆಳಗಾವಿಯ ಮಾಧವ ಕಾಲೇನ್ ನಿವಾಸಿಯಾದಂತ ಈಶ್ವರ್ ಸಿಂಗ್ ಮತ್ತು ಪ್ರೇಮ್ ಸಿಂಗ್ ಬಡಗೋಜಿರೆ ಅಂತಿರ್ತಾನೆ. ಆ ಯುವಕನ ಜೊತೆಗೆ ಯುವತಿ ಬಹಳ ಒಂದು ಸಲಿಗೆಯಿಂದ ಇರ್ತಾಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೀತಿಯೇ ಇರುತ್ತೆ. ಅದಾದ ನಂತರ ಆ ಯುವತಿಯಿಂದ ಏನು ಸಂತ್ರಸ್ತ ಯುವತಿ ಇದ್ದಾಳೆ, ಸಂತ್ರಸ್ತ ಯುವತಿಯಿಂದ ಈಶ್ವರ್ ಸಿಂಗ್
ಸುಮಾರು 1,500 ಗ್ರಾಂ ಬಂಗಾರನ್ನ ತೆಗೆದುಕೊಳ್ತಾನೆ. ಅಷ್ಟೇ ಅಲ್ಲದೆ ಲಕ್ಷ ಹಣವನ್ನು ಬಿತ್ತಾನೆ. ಅದಾದ ನಂತರ ದೈಹಿಕ ಸಂಪರ್ಕ ಬೆಳೆಸಿ ಆ ದೈಹಿಕ ಸಂಪರ್ಕ ಬೆಳೆಸಿದ ನಂತರ ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡಿ ಆ ಯುವತಿಯನ್ನ 3 ಕೋಟಿ ರೂಪಾಯಿ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಬ್ಲಾಕ್ ಮೇಲ್ ಮಾಡಿದ ತದನಂತರ ಯುವತಿ ಮತ್ತು ಅವರ ಸಂಬಂಧಿಕರ ಒಂದು ತಂದೆ ತಾಯಿ ಎಚ್ಚೆತ್ತುಕೊಂಡು ಬೆಳಗಾವಿಯ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲು ಮುಂದಾಗ್ತಾರೆ. ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಮತ್ತು ಪೊಲೀಸರು ಇದನ್ನು ಸೆಟಲ್ಮೆಂಟ್ ಮಾಡ್ಕೊಂಡು ಮುಗಿಸ್ಕೊಳ್ಳಿ ಅಂತ ಹೇಳಿ ಆ ಸಂತ್ರಸ್ತಿಗೆ ಹೇಳಿ ಕಳಿಸ್ತಾರೆ. ಇದಾದ ನಂತರ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅಂತ ಏನ್ ಭೂಷಣ್ ಬೋರ್ಸೆ ಇದ್ದಾರೆ, ಭೂಷಣ್ ಬೋರ್ಸೆ ಅವರನ್ನ ಅಲ್ಲಿ ಹೋಗ್ತಾರೆ. ಹೋಗಿ ತಮ್ಮ ಅಳಲನ್ನ ತೋಡಿಕೊಂಡಾಗ ಕಮಿಷನರು ನೇರವಾಗಿ ಒಂದು ಪೊಲೀಸ್ ಠಾಣೆಯ ಏನು ಇನ್ಸ್ಪೆಕ್ಟರ್ ಇರ್ತಾರೆ ಸಿಮಾನಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡ್ತಾರೆ, ಆದಷ್ಟು ಬೇಗ ಪ್ರಕರಣ ದಾಖಲಿಸ್ಕೊಳ್ಳಿ ಅಂತ ಹೇಳಿ. ಆದ್ರೂ ಸಹ ಯಾಕೆ ಪ್ರಕರಣ ದಾಖಲಿಸ್ಕೊಳ್ತಾರೆ ಅಂತ ಹೇಳಿ ತನಿಖೆ ನಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.